ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚನ್ನಗಿರಿಯಲ್ಲಿ ಲಾಕಪ್ ಡೆತ್ ಲಢಾಯಿ. ಇನ್ಸ್ಪೆಕ್ಟರ್ ಡಿವೈಎಸ್ಪಿ ಸಸ್ಪೆಂಡ್. ಆದಿಲ್ ಮರಣೋತ್ತರ ಪರೀಕ್ಷೆ ಮುಕ್ತಾಯ. ಲಾಕಪ್ ಡೆತ್ ಆರೋಪಕ್ಕೆ ರಾಜಕೀಯ ತಿರುವು. ಇದು ಕಾಂಗ್ರೆಸ್ನ ಕರ್ನಾಟಕ ಮಾಡೆಲ್. ಟ್ವೀಟ್ ಮಾಡಿ ಬಿಜೆಪಿ ಕೌಂಟರ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ರಾಜಣ್ಣ ಕಣ್ಣು. ನನ್ನನ್ನೇ ಅಧ್ಯಕ್ಷ ಮಾಡಿ, ಮಂತ್ರಿ ಸ್ಥಾನ ಬೇಡ. ಡಿಕೆಶಿ ಮೇಲೆ ಗುರಿ ಇಟ್ಟ ರಾಜಣ್ಣ. ಜಿಆರ್ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ ಕೇಸ್. ನಟಿ ಹೇಮಾ ಸೇರಿ 8 ಮಂದಿ ನೋಟಿಸ್. 27ನೇ ತಾರೀಕು ಸಿಸಿಬಿ ಡ್ರಿಲ್. ಚಿಕ್ಕಮಗಳೂರಿನ ಬಡಕಲ್ ಬಳಿ ಡೆಡ್ಲಿ ಆಕ್ಸಿಡೆಂಟ್. 4 ಸಾವು, 12 ಮಂದಿಗೆ ಗಾಯ. ಸಿಸಿ ಕ್ಯಾಮೆರಾದಲ್ಲಿ ಭೀಕರ ದೃಶ್ಯ. ಚನ್ನಗಿರಿಯ ಲಾಕಪ್ ಡೆತ್ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸರು ಹೇಳ್ತಾ ಇದ್ದಾರೆ ಇದು ಲಾಕಪ್ ಡೆತ್ ನಿಂದ ಆಗಿರುವಂಥ ಘಟನೆ ಅಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಅವರ ಫ್ಯಾಮಿಲಿಯವರು ಮಾತ್ರ ಪೊಲೀಸರು ಆತನ ಮೇಲೆ ಹಲ್ಲೆ ಮಾಡಿದ್ರಿಂದಲೇ ಆತ ಮೃತಪಟ್ಟಿದ್ದ, ನಮ್ಮ ಮಗನಿಗೆ ಯಾವುದೇ BP ಮತ್ತೊಂದು ಏನೂ ಇರಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಆದಿಲ್ ಲಾಕಪ್ ಡೆತ್ ಪ್ರಕರಣದಲ್ಲಿ ಪೊಲೀಸರ ಹಲ್ಲೆಯಿಂದ ಆದಿಲ್ ಮೃತಪಟ್ಟಿಲ್ಲ, ನನ್ನ ಮಗ ಲೋ BP ಮೃತಪಟ್ಟಿದ್ದಾನೆ. ನೋಡಿ, ಮೇಜರ್ ಟ್ವಿಸ್ಟ್ ಇದು. ಆದಿಲ್ ತಂದೆ ಕಲಿಂಬುಲ್ಲಾ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರ ಫ್ಯಾಮಿಲಿಯಲ್ಲೇ ಒಂದು ದ್ವಂದ್ವ ಇದ್ದಂಗೆ ಕಾಣಿಸ್ತಾ ಇದೆ. ಕಿಡಿಗೇಡಿಗಳು ಠಾಣೆಗೆ ನುಗ್ಗಿ ದಾಂಧಲೆಯನ್ನು ಮಾಡಿದ್ದಾರೆ, ನಮ್ಮ ಹೆಸರು ಕೆಡಿಸೋದಕ್ಕೆ ದಾಂಧಲೆಯನ್ನು ಮಾಡಿದ್ದಾರೆ. ಆತನ ಸಾವಿನ ಬಗ್ಗೆ ನಮಗೆ ಅನುಮಾನ ಇಲ್ಲ, ಮಗ ಸತ್ತಿರೋದ್ರ ಬಗ್ಗೆ ಅನುಮಾನ ಇಲ್ಲ. ಆದಿಲ್ ತಂದೆ ಕಲಿಂಬುಲ್ಲಾ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾಕಪ್ ಡೆತ್ ಪ್ರಕರಣ ಇದೆಯಲ್ಲ, ಅವರ ತಂದೆ ಹೇಳ್ತಾ ಇದ್ದಾರೆ. ನೋಡಿ, ಆದಿಲ್ ತಂದೆ ಕಲಿಂಬುಲ್ಲಾ ಅವರು ಹೇಳ್ತಿರೋ ಹಾಗೆ ನಮ್ಮ ಮಗ ಮೃತಪಟ್ಟಿದ್ದು ಆತ ಲೋ BP ಮೃತಪಟ್ಟಿದ್ದಾನೆ, ನಮಗೆ ಯಾವುದೇ ಅನುಮಾನ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಮೂಲಕ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣದಲ್ಲಿ. ಏನು ಹೇಳಿದ್ದಾರೆ ಹಾಗಾದ್ರೆ ಆದಿಲ್ ತಂದೆ? ನೋಡೋಣ ಬನ್ನಿ. ಎಲ್ಲ ಒಳಗೆ ಸ್ಟೇಷನ್ ಒಳಗೆ ನಿಂತಿದ್ದು ನಾವು. ನಮಗೆ ಸುಳ್ಳು ಯಾಕೆ ಹೇಳೋಣ ಸರ್? ಸುಳ್ಳು ಹೇಳಬಾರ್ದು, ಯಾವತ್ತೂ ಸುಳ್ಳು ನಡಿಬಾರ್ದು. ಇವತ್ತು ನಾಳೆ ನಾನು ಸಾಯಬೇಕು, ನಾಳೆ ನೀವು ಸಾಯಬೇಕು. ಒಬ್ಬನ ಮೇಲೆ ಸುಮ್ಕೆ ಹೇಳಿ ನಿಷ್ಠುರಾಗಿ ಮಾಡಿದ್ದೆ, ಅದು ಯಾವತ್ತೂ ದೇವ್ರ ಮೆಚ್ಚಲ್ಲ ಸರ್. ಈ ಬ್ಯಾರೆ ಮಾಡ್ತೀವಿ, ಜನ ನಿಮ್ಮಿಂದ ನಿಂತಿದ್ದಾರೆ, ಅವ್ರು ಕಲ್ಲ ಹೊಡಿತಾರೆ. ಇದು ಈಗ